ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು ಅಟ್ರಿಯಾ ಕಾಲೇಜಿನ ಬಗ್ಗೆ, ಅದರ ಒಂದು ಮ್ಯಾನೇಜ್ಮೆಂಟ್ ಫೀಸ್ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಅಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಒಂದು ಕಾಲೇಜು ಹೆಬ್ಬಾಳದಲ್ಲಿದೆ. ಲೊಕೇಶನ್ನು ಬೆಂಗಳೂರು ಸಿಟಿಯಲ್ಲಿ ಇರೋದ್ರಿಂದ ಇದು ತುಂಬ ಅನುಕೂಲಕರವಾದ ಕಾಲೇಜು. ನಿಮ್ಮ ಮನೆ ಏನಾದರೂ ಹೆಬ್ಬಾಳದಲ್ಲೇ ಇದ್ದು ಅಲ್ಲೇ ಸುತ್ತಮುತ್ತಲೇ ಇರುವವರಿಗೆ ಇದು ತುಂಬ ಅನುಕೂಲಕರವಾದ ಕಾಲೇಜು. ಮತ್ತು ನಿಮ್ಮ ರ್ಯಾಂಕ್ ಏನಾದರೂ KCETಯಲ್ಲಿ 1,00,000 ಮೇಲೆ ಹೋಗಿದೆ ಅಥವಾ 80,000 ಮೇಲೆ ಇದೆ, ನೀವು ಜನರಲ್ ಮೆರಿಟ್ ಅಥವಾ OBC ಕ್ಯಾಟಗರಿಗೆ ಸೇರಿದವರಾಗಿದ್ದರೆ ಇಲ್ಲಿ ನಿಮಗೆ CS ಅದು ಎಲ್ಲ ಸಿಗೋದು ಕಷ್ಟ. ನಿಮ್ಮ ಒಂದು ವೇಳೆ ರ್ಯಾಂಕು 40,000 50,000 ಆಸ್ಪಾಸ್ನಲ್ಲಿದೆ ಅಂತಂದರೆ ನೀವು CET ಮುಖಾಂತರ ಈ ಒಂದು ಕಾಲೇಜಿಗೆ ಟ್ರೈ ಮಾಡ್ಬೋದು, CS ಮತ್ತು ಅಲೈಡ್ ಬ್ರಾಂಚು ಎಲ್ಲ ಹಾಕ್ಕೊಂಡು. ಆದ ಕಾರಣ ಯಾರ ರ್ಯಾಂಕು ತುಂಬ ದೂರ ಇದೆ, ನೀವೊಂದು ಡೀಸೆಂಟ್ ಕಾಲೇಜನ್ನು ನಿಮ್ಮ ಮನೆ ಹತ್ರ ಸಿಟಿಯಲ್ಲಿ ನೋಡ್ತಾ ಇದ್ದೀರಿ ಅನ್ನೋರಿಗೆ ಇದೊಂದು ಬೆಸ್ಟ್ ಚಾಯ್ಸು ಅಂತ ಹೇಳ್ಬೋದು ಅಟ್ರಿಯಾ ಕಾಲೇಜು. ಈ ಕಾಲೇಜಿನ ಒಂದು ಫೀಸ್ ಏನಿದೆ, ಮ್ಯಾನೇಜ್ಮೆಂಟ್ ಫೀಸ್ ಅಂತ ನಾವೀಗ ನೋಡೋಣ. ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಪರ್ ಇಯರ್ಗೆ 4,25,000 ಫೀಸ್ ಇದೆ. ನೀವು ಯಾವುದೇ ಮೀಡಿಯೇಟರ್ ಇಲ್ಲದೆ ನೇರವಾಗಿ ಕಾಲೇಜಿಗೆ ಹೋಗಿ ಅಲ್ಲಿ ವಿಚಾರಿಸಿದರೆ ಸ್ವಲ್ಪ ಕಡಿಮೆನೂ ಆಗ್ಬೋದು, ಮತ್ತು ಏನಾದರೂ ಎಕ್ಸ್ಟ್ರಾ ಫೀಸ್ ಇದ್ದರೆ ಅದನ್ನು ಕೂಡ ಹೇಳ್ತಾರೆ. ಯಾಕಂದರೆ ಕೆಲವೊಂದು ಕಾಲೇಜುಗಳಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಫೀಸು ಮತ್ತು ಅದರ್ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಫೀಸು ಅಂತ ಎಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಇದು 4,25,000 ಅಂದರೆ ಎಲ್ಲ ಇನ್ಕ್ಲೂಡಿಂಗ್ ಆಗಿದೆ. ಆದರೂ ಕೂಡ ನೀವು ಕಾಲೇಜಿಗೆ ಭೇಟಿಯಾದಾಗ ನೀವೇನಾದರೂ ತುಂಬ ಇಂಟ್ರೆಸ್ಟ್ ಇದ್ದಿದ್ರೆ ಕ್ಲಿಯರ್ ಆಗಿ ತಿಳ್ಕೊಂಡು ಭೇಟಿಯಾಗಿ ಸ್ವತಃ ವಿಚಾರಿಸಿ. ಯಾವುದೇ ಮೀಡಿಯೇಟರ್ನ ನೀವು ಕರ್ಕೊಂಡು ಹೋಗಬೇಡಿ, ನೇರವಾಗಿ ನೀವೇ ಹೋಗಿ ಖುದ್ದಾಗಿ ಕಾಲೇಜಿಗೆ ಭೇಟಿಯಾಗಿ ವಿಚಾರಿಸುವುದು ಒಳಿತು. ಇನ್ನು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ AIML ನೋಡಿ, CSC AIMLಗೆ 4,50,000 ಇಟ್ಟಿದ್ದಾರೆ. ಇಲ್ಲಿ ನೋಡಿ, CSCಗೆ ಮೇನ್ ಬ್ರಾಂಚ್ಗೆ 4,25,000 ಇಟ್ಟವರು, AIMLಗೆ 4,50,000 ಇಟ್ಟಿದ್ದಾರೆ. ಅಂದರೆ 25,000 ಜಾಸ್ತಿ ಇಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳು ಜಾಸ್ತಿ AIML ಕಡೆ ಒಂದು ಒಲವನ್ನು ತೋರಿಸ್ತಾ ಇರೋದ್ರಿಂದ ಕಾಲೇಜ್ನವರು ಅದನ್ನು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 25,000 ಜಾಸ್ತಿ ಇಟ್ಟಿದ್ದಾರೆ. ಇಲ್ಲಿ CSC ಡಾಟಾ ಸೈನ್ಸ್ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಾಟಾ ಸೈನ್ಸ್ಗೆ 3,75,000 ಫೀಸ್ ಇಟ್ಟಿದ್ದಾರೆ. ಇನ್ನು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅದಕ್ಕೆ 3,50,000 ಪರ್ ಇಯರ್ ಫೀಸ್ ಇಟ್ಟಿದ್ದಾರೆ. ಇನ್ನು ಬಹಳಷ್ಟು ಜನ ಬೇಡುವಂತಹ ಈ ವರ್ಷ ENCಗೆ 2,75,000 ಫೀಸ್ ಇದೆ. ನೋಡಿ, ಇವನ್ನ ಎಲ್ಲ ಪ್ರತಿಯೊಂದನ್ನು ನೀವು ಕಾಲೇಜಿನಲ್ಲಿ ಸ್ವತಃ ಭೇಟಿಯಾಗಿ ವಿಚಾರಿಸಿ ಕನ್ಫರ್ಮ್ ಮಾಡ್ಕೋಬೇಕು. 2,75,000 ENCಗೆ ಫೀಸ್ ಇದೆ. ಇನ್ನು ಸಿವಿಲ್ ಇಂಜಿನಿಯರಿಂಗ್ಗೆ 1,36,310 ನೋಡಿ, ಆಲ್ಮೋಸ್ಟ್ CET ಫೀಸೇ ಆಗ್ತಾ ಇದೆ. ಸಿವಿಲ್ಲು ಮತ್ತು ಮೆಕ್ಯಾನಿಕಲ್ಗೆ ಸೇಮ್ CET ಫೀಸ್ ಆಗ್ತಾ ಇದೆ. ಯಾಕಂದರೆ ಈ ವರ್ಷ CET ಫೀಸು ಕೂಡ ಜಾಸ್ತಿ ಆಗಿರೋದ್ರಿಂದ ಇದರಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ. ಮತ್ತು ನಿಮಗೆ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಕೂಡ ಏನು ಭಾಳ ಇಲ್ಲ, 1,75,000 ಫೀಸ್ ಇದೆ. ಸ್ವಲ್ಪ ನ್ಯಾರೋ ಬ್ರಾಂಚ್ ಆಗ್ತವೆ ಇವು, ಅದನ್ನು ಕೂಡ ನೀವು ವಿಚಾರ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಒಟ್ಟಿನಲ್ಲಿ ನಿಮ್ಮ ಮನೆ ಏನಾದರೂ ಹೆಬ್ಬಾಳ ಸುತ್ತಮುತ್ತಲದ ಇದ್ದರೆ ಇದು ಒಂದು ಸಿಟಿಯಲ್ಲಿರುವಂತಹ ಕಾಲೇಜು. ಇವನ್ನ ಬೇರೆ ಊರವ್ರಿಗೂ ಕೂಡ ಅನುಕೂಲಕರವಾದ ಕಾಲೇಜು, ಇದು ಸಿಟಿಯಲ್ಲೇ ಇದೆ. ಆದ ಕಾರಣ ಈ ಕಾಲೇಜನ್ನು ಕನ್ಸಿಡರ್ ಮಾಡ್ಬೋದು. ನಾನು ಆದಷ್ಟು ಏನು ಹೇಳ್ತೀನಿ ಅಂದರೆ, ಯಾರಿಗೆ CETಯಲ್ಲಿ ರ್ಯಾಂಕ್ ಚೆನ್ನಾಗಿದೆ ಅವರು ಆದಷ್ಟು CET ಮೂಲಕ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಯಾರ ರ್ಯಾಂಕು ತುಂಬ ದೂರದಲ್ಲೇ ಇದೆ ಆದರೂ ಕೂಡ ನಿಮಗೆ ನಾನು CS ಅಲೈಡ್ ಬ್ರಾಂಚ್ ಮಾಡಬೇಕು, ENC ಮಾಡಬೇಕು ಅನ್ನೋದು ಇದೆ, ಅವರು ಇಂಥ ಕಾಲೇಜುಗಳನ್ನು ಒಂದು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ತುಂಬ ನೀವು ಟಾಪ್ ಕಾಲೇಜುಗಳಿಗೆ ಹೋಗಬೇಕಂದ್ರೆ ಅಲ್ಲಿ ತುಂಬ ಕಾಸ್ಟ್ಲಿ ಫೀಸ್ ಇದೆ. ಈಗ ನೀವು RV ಕಾಲೇಜ್ಗೆ ಹೋಗಬೇಕಂದ್ರೆ ಅಲ್ಲಿ 70 lakh ಕೊಡಬೇಕು, BMS ಕಾಲೇಜ್ಗೆ ಹೋಗಬೇಕಂದ್ರೆ 50 lakh ಫೀಸ್ ಇದೆ. ಈ ರೀತಿ ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ಈ ಮಿಡ್ ರೇಂಜ್ ಕಾಲೇಜುಗಳನ್ನು ನೀವು ಅಲ್ಲಿ ಭೇಟಿಯಾಗಿ ವಿಚಾರಿಸಿ ಇವನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಅನ್ಕೊಂತೀನಿ. ಮತ್ತು ನಿಮಗೆ ಯಾವುದಾದ್ರೂ ಕಾಲೇಜಿನ ಮ್ಯಾನೇಜ್ಮೆಂಟ್ ಫೀಸ್ ಬಗ್ಗೆ ತಿಳ್ಕೋಬೇಕು ಅಂದರೆ ಕೆಳಗೆ ಕಾಮೆಂಟ್ನಲ್ಲಿ ನೀವು ಕೇಳಿದರೆ ಸಾಧ್ಯವಾದರೆ ಆ ಕಾಲೇಜಿನ ಒಂದು ಫೀಸನ್ನು ತಿಳಿದುಕೊಂಡು ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.